ಈ ವಿಡಿಯೋದಾಗ ನಾನು ಉಪ್ಪಿನಕಾಯಿ ಯಾವ ರೀತಿ ಹಾಕಬೇಕು ಮಾವಿನಕಾಯಿದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿಗೆ ನಾವೇನು ಮಾಡಬೇಕು, ಒಂದಿನ ಮುಂಚೆ ಉಪ್ಪೊಳಗೆ ನೆನೆ ಇಡಬೇಕು. ನೆನೆ ಇಟ್ಟು 1 kg ಬೆಲ್ಲನ ಈ ರೀತಿ ಜಜ್ಜಿಟ್ಕೋಬೇಕು. ಜಾಸ್ತಿ ಬೇಕಂದ್ರೆ ನಿಮಗೆ ಜಾಸ್ತಿನೂ ಹಾಕೋಬೇಕು. ಆಮೇಲೆ ಅರ್ಧ ಕಪ್ನಷ್ಟು ಸಾಸಿವೆನ ಪುಡಿ ಮಾಡಿಟ್ಕೋಬೇಕು, ಅಂದರೆ ಮಿಕ್ಸಿ ಹಾಕೊಂಡು ಇಟ್ಕೋಬೇಕು. ನಂತರ ಬೆಳ್ಳುಳ್ಳಿನ 10ರಿಂದ 12 ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಆಮೇಲೆ ನಮಗೆ ಎಷ್ಟು ಖಾರ ಅವಶ್ಯಕತೆ ಐತಿ ಅಷ್ಟು ಖಾರನ ಹಾಕೋಬೇಕು. ಜಜ್ಜಿರುವಂಥ ಬೆಲ್ಲ ಏನು ಮಾಡ್ಬೇಕಂತಂದ್ರೆ, ಒಂದು ದಬರಿ ಒಳಗೆ 1 ಕಪ್ ನೀರು ಹಾಕಿ ಏನು ಮಾಡಬೇಕು, ಕರ್ಗಕ್ಕೆ ಬಿಡಬೇಕು. ಕರ್ಗಕ್ಕೆ ಬಿಟ್ಟಾದಮೇಲೆ ನಾವು ಈ ಕಡೆ ಏನು ಮಾವಿನಕಾಯಿ ಇರುತ್ತಲ್ಲ, ಅದಕ್ಕೆಲ್ಲ ಆ ಮಾವಿನಕಾಯಿಗೆ ಏನು ಮಾಡಬೇಕು, ನಾವು ಸಾಸಿವೆ ಕಾಳು ಪುಡಿ, ಉಪ್ಪು, ಆಮೇಲೆ ಬೆಳ್ಳುಳ್ಳಿ, ಖಾರನ ಹಾಕಿ ಚಲೋತೆಗೆ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಲಾಸ್ಟಿಗೆ ಎಣ್ಣೆ ಹಾಕೋಬೇಕು, ಒಳ್ಳೆ ಎಣ್ಣೆನ. ಈ ರೀತಿ ಬೆಲ್ಲ ಕರಗಿದಾದ್ಮೇಲೆ ಕಲಸಿರುವಂಥ ಮಾವಿನಕಾಯಿನ ಚೆನ್ನಾಗಿ ಕಲಿಸ್ತಾ ಬರಬೇಕು.